ಸಾಕ್ಷಿ ಅತ್ತ ಹೋಗುತ್ತಿದ್ದ ಹಾಗೆ ನವನೀತ್ನ ನೋಟ ಅನುರಾಗ್ನ ಕಡೆ ಹರಿಯಿತು. ಇಹದ ಪರಿವೇ ಇಲ್ಲದೆ ಕಲ್ಲಿನಂತೆ ನಿಂತಿದ್ದನು. ಅನುರಾಗ್ ಬಳಿ ಬಂದವನು ಅವನ ಕೈ ಹಿಡಿದು, ಸರ್, ನೀವೇನು ಯೋಚಿಸಬೇಡಿ, ಸಾಕ್ಷಿ ಅವರನ್ನು ನಾನು ಮದುವೆಗೆ ಒಪ್ಪಿಸುತ್ತೇನೆ ಎಂದನು. ಅವನ ಮಾತಿಗೆ ಅವನಿಂದ ಕೈ ಬಿಡಿಸಿಕೊಂಡು ವಿಷಾದದಿ ನಕ್ಕವನು, ಮದುವೆಯನ್ನೇ ಆಗುವುದಿಲ್ಲ ಎಂದವರನ್ನು ತುಂಬಾ ಕಷ್ಟಪಟ್ಟು ಒಪ್ಪಿಸಿದ್ದೆ, ಆದ್ರೆ ಈಗ ಮತ್ತೆ ಅವರ ನಿರ್ಧಾರವನ್ನು ಬದಲಾಯಿಸಿದ್ದಾರೆ ಎಂದರೆ ಯಾವುದೇ ಕಾರಣಕ್ಕೂ ಸಾಕ್ಷಿ ಈ ಮದುವೆಗೆ ಒಪ್ಪುವುದಿಲ್ಲ ಎಂದನು. ಇಲ್ಲ ಸರ್, ಹಾಗೆಲ್ಲ ಮಾತಾಡ್ಬೇಡಿ. ಸಾಕ್ಷಿಯ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡಿ, ನಾನು ಅವರ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸುತ್ತೇನೆ. ನೀವು ಈಗಲೇ ಯಾವ ನಿರ್ಧಾರವನ್ನು ಮಾಡಬೇಡಿ. ನನ್ನನ್ನು ಮದುವೆಯಾದಾಗಿನಿಂದಲೂ ಬಹಳ ನೋವು ತಿಂದಿರುವ ಜೀವ ಅದು. ಮುಂದೆಯಾದ್ರೂ ಅವರ ಜೀವನದಲ್ಲಿ ಖುಷಿ ತುಂಬಿರಲಿ. ಸಾಕ್ಷಿ ಅವರಿಗೆ ಮತ್ತೆ ನಿಮ್ಮಷ್ಟು ಒಳ್ಳೆಯವರನ್ನು ಹುಡುಕಲು ಸಾಧ್ಯವಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ. ಈಗ ನೀವು ನೋಡಿರುವ ದಿನಾಂಕದಲ್ಲಿ ಅವರು ನಿಮ್ಮ ಮದುವೆಯಾಗಲು ಒಪ್ಪಿಕೊಳ್ಳುವಂತೆ ನಾನು ಮಾಡ್ತೀನಿ ಎಂದನು. ನವನೀತನ ಮಾತಿಗೆ ಅನುರಾಗ್ ಮೌನವಾಗಿ ನಿಂತನು. ಅನು, ನೀನು ಸಾಕ್ಷಿಯನ್ನು ಎಷ್ಟು ಪ್ರೀತಿಸುತ್ತಿದ್ದೀಯಾ ಎಂದು ನನಗೂ ಗೊತ್ತು. ಈಗ್ಲೇ ನಿರಾಶನಾಗ್ಬೇಡ ಕಣೋ. ನವನೀತ್ ಮಾತಿನ ಮೇಲೆ ನಂಬಿಕೆ ಇಡು ಎಂದರು ಗುರುರಾಜ್. ತಂದೆಯ ಮಾತಿಗೂ ಕೂಡ ಏನು ಹೇಳದೆ ಸುಮ್ಮನೆ ನಿಂತನು. ಅವನ ಬಳಿಗೆ ಬಂದ ಸಾಕೇತ್, ಅನುರಾಗ್, ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಅವಳು ಈ ಕ್ಷಣಕ್ಕೆ ಹಾಗೆ ಮಾತನಾಡಬಹುದು. ಅವಳ ವಯಸ್ಸಿನ್ನು ಚಿಕ್ಕದು. ಅವಳನ್ನು ಹಾಗೆ ಇರಲಿ ಎಂದು ಬಿಡಲು ಸಾಧ್ಯವಿಲ್ಲ. ಅವಳಿಗೂ ಅವಳದೇ ಆದ ಒಂದು ಸುಂದರ ಕುಟುಂಬ ಬೇಕು. ಗಂಡ ಮಕ್ಕಳು ಎನ್ನುವ ಸಂಸಾರದಲ್ಲಿ ಅವಳು ಖುಷಿಯಾಗಿರ್ಬೇಕು. ನನಗೆ ನಂಬಿಕೆ ಇದೆ, ನನ್ನ ತಂಗಿ ನಿಜವಾಗಿಯೂ ಮದುವೆಗೆ ಒಪ್ಪುತ್ತಾಳೆ ಎಂದನು. ಯಾರು ಎಷ್ಟೇ ಹೇಳಿದರೂ ಸಾಕ್ಷಿ ಈ ಮದುವೆಗೆ ಒಪ್ಪುತ್ತಾಳ ಎನ್ನುವ ನಂಬಿಕೆಗೆ ಅವನಿಗೆ ಬರುತ್ತಿಲ್ಲ. ಅದೇ ಬೇಸರದಲ್ಲಿ, ಅಪ್ಪ ಬನ್ನಿ ಹೊರಡೋಣ ಎಂದನು. ಅನು, ಇರೋ, ಸಾಕ್ಷಿ ಜೊತೆ ನಾನೊಮ್ಮೆ ಮಾತಾಡ್ತೀನಿ ಎಂದರು ವೈದೇಹಿ. ಇಷ್ಟು ದಿನ ಸಾಕ್ಷಿಯನ್ನು ಸೊಸೆ ಎಂದು ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಅವರ ಮನಸ್ಸು ಇಂದು ಸಾಕ್ಷಿಯೇ ನನ್ನ ಮನೆ ಸೊಸೆಯಾಗಬೇಕು ಎಂದು ಆಸೆ ಪಡುತ್ತಿದ್ದೆ. ಅದಕ್ಕೆ ಕಾರಣ ಸಾಕ್ಷಿಯ ಒಳ್ಳೆತನ. ಅಲ್ಲದೆ ಇಷ್ಟು ದೊಡ್ಡ ಸತ್ಯವನ್ನು ಮುಚ್ಚಿಟ್ಟು ತನಗೆ ಅನ್ಯಾಯವಾದರೂ ಸಹ ಅದೇ ಕುಟುಂಬದಲ್ಲಿ ಜೀವಿಸಿದ್ದಾಳೆ. ಅಂಥದ್ರಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಮೂವರ ಜೊತೆ ಅವಳು ಕೂಡ ಒಬ್ಬಳಾಗಿ ನಮಗೆ ಹೊಂದಿಕೊಂಡು ಮಗನ ಜೊತೆ ನಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎನ್ನುವ ಆಲೋಚನೆ ಅವರದು. ಬೇಡ ಅಮ್ಮ, ಬನ್ನಿ ಹೊರಡೋಣ ಎಂದನು. ಗುರುರಾಜ್ ಅವರಿಗೆ ಮಗನಿಗೆ ಇಲ್ಲಿರಲು ಆಗುತ್ತಿಲ್ಲ ಎಂದು ತಿಳಿದು ಎಲ್ಲರಿಗೂ ಹೇಳಿ ಮೂವರು ಅಲ್ಲಿಂದ ಹೊರಟರು. ಎಲ್ಲರ ಮಾತನ್ನು ಕೇಳುತ್ತಾ ನಿಂತಿದ್ದ ನವ್ಯಳಿಗೆ ಈಗ ತನ್ನ ತಪ್ಪಿನ ಅರಿವಾಯಿತು. ತಮ್ಮನ ಜೊತೆ ನಾನು ಆ ರೀತಿಯೆಲ್ಲ ಮಾತನಾಡಬಾರದಿತ್ತು ಎಂದು ಯೋಚಿಸತೊಡಗಿದವಳು ಅವನ ಬಳಿಗೆ ಹೋಗಿ, ನವ, ಏನೋ ಕೋಪದಲ್ಲಿ ನಾನು ಹಾಗೆಲ್ಲ ಮಾತನಾಡಿದೆ. ನಾನು ನಿನ್ನ ಬಳಿ ಆ ರೀತಿ ಮಾತನಾಡಬಾರದಿತ್ತು. ನನ್ನನ್ನು ಕ್ಷಮಿಸು ಎಂದಳು. ನವನೀತ್ ಮಾತನಾಡುವ ಮೊದಲೇ ಅವಳ ಕೈ ಹಿಡಿದು ಎಳೆದ ಲಲಿತಾ ಅವರು, ಏನು ಕ್ಷಮಿಸ್ಬೇಕಾ? ನಿನ್ನನ್ನು ಯಾಕೆ ಕ್ಷಮಿಸ್ಬೇಕು? ತಮ್ಮ ಸತ್ತು ಹೋದ ಎಂದು ತಿಳಿದ ಮೇಲೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಳ್ಳಲು ಅದೆಷ್ಟು ಪರದಾಡಿದೆ ನೀನು. ನಾನು ಕೂಡ ನಮಗೆ ಇರುವುದು ಒಬ್ಬಳೇ ಮಗಳು. ಆಸ್ತಿಯನ್ನು ಅವಳಿಗೆ ಕೊಡದೆ ಇನ್ಯಾರಿಗೆ ಕೊಡುವುದು ಎಂದು ಯೋಚಿಸಿ ನಿನ್ನ ಪರವಾಗಿ ನಿನ್ನಪ್ಪನ ಜೊತೆ ಮಾತನಾಡಿದೆ. ಆದ್ರೆ ನೀನು ತಮ್ಮ ಬದುಕಿ ಬಂದಿದ್ದಾನಲ್ಲ ಎನ್ನುವ ಖುಷಿಗಿಂತ ನಿನ್ನ ಒಡ ಹುಟ್ಟಿದವನ ಸಮಸ್ಯೆಯೇ ಹೆಚ್ಚಾಯಿತು ಅಲ್ವಾ? ಏನು ಸಂಬಂಧವೇ ಇಲ್ಲದ ಹೆಣ್ಣು ತನಗೆ ಅನ್ಯಾಯ ಆಗುತ್ತಿದ್ದರೂ ಅದನ್ನು ಎಲ್ಲರ ಎದುರಿಗೂ ಹೇಳದೆ ಇವನ ಜೊತೆ ನಿಂತಿದ್ದಾಳೆ. ಆದ್ರೆ ಅಕ್ಕ ಎನಿಸಿಕೊಂಡ ನೀನು ಏನು ಮಾಡಿದೆ? ಒಳ್ಳೆಯತನ ಅಂದ್ರೆ ಏನು, ಗುಣ ನಡತೆ ಅಂದ್ರೆ ಏನು ಎನ್ನುವುದನ್ನು ಸಾಕ್ಷಿ ನೋಡಿ ಕಲಿತುಕೋ ಎಂದರು ಕೋಪದಲ್ಲಿ. ಪ್ಲೀಸ್ ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ಹೇಳಿದ್ನಲ್ಲ, ಸಡನ್ ಆಗಿ ಆ ರೀತಿ ಅಂತ ತಿಳಿದು ಏನು ಮಾತನಾಡದೆ ಎನ್ನುವುದನ್ನು ಕೂಡ ತಿಳಿದಿಲ್ಲ ನನಗೆ. ಈಗ ಕ್ಷಮೆ ಕೇಳ್ತಿದ್ನಲ್ಲ ಎಂದಳು. ಕ್ಷಮೆ ಕೇಳಿದ ತಕ್ಷಣ ಆಡಿದ ಮಾತು ಮರೆತು ಹೋಗುವುದಿಲ್ಲ ನವ್ಯ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಎಂದು ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಇನ್ನೆಂದೂ ನೀನು ನಮ್ಮ ಮನೆಗೆ ಬರ್ಬೇಡ. ನನಗೆ ಇರುವುದು ಒಬ್ಬನೇ ಮಗ ಎಂದು ತಿಳಿಯುತ್ತೇನೆ. ಇಲ್ಲಿಂದ ಹೊರಟು ಬಿಡು ಎಂದರು ಕೋಪದಲ್ಲಿ. ಅಮ್ಮ, ಏನು ಮಾತಾಡ್ತಿದ್ದೀಯ? ಅವಳು ಏನೇ ಅಂದ್ರು ನನ್ನ ಅಕ್ಕ ಎನ್ನುವುದು ಸುಳ್ಳಲ್ಲ. ಹೋಗ್ಲಿ ಬಿಡು. ಈಗ ಸಾರಿ ಕೇಳ್ತಿದ್ದಾಳಲ್ಲ, ಇದೇ ವಿಷಯವನ್ನು ದೊಡ್ಡದು ಮಾಡಬೇಡ ಎಂದನು. ನಿನ್ನಷ್ಟು ಒಳ್ಳೆಯ ಮನಸ್ಸು ಇವಳಿಗೆ ಬರ್ಲಿಲ್ವಲ್ಲ ನವ ಎಂದವರ ದುಃಖ ಹೆಚ್ಚಾಗಿತ್ತು. ಸಾಕ್ಷಿ ಅಣ್ಣ ಅತ್ತಿಗೆ ಎದುರು ತನ್ನ ತಾಯಿ ಹೀಗೆಲ್ಲ ಮಾತನಾಡಿದ್ದನ್ನು ಸಹಿಸಲು ಆಗದೆ ಅಲ್ಲಿ ನಿಲ್ಲದೆ ಗಂಡನ ಕೈ ಹಿಡಿದು ಹೊರಗೆ ಹೋದಳು. ಸಾಕೇತ್, ನಾವಿನ್ನು ಹೊರಡ್ತೀವಿ ಎಂದು ಎದ್ದು ನಿಂತರು ರಾಮಚಂದ್ರರು. ಬೇಡಪ್ಪ, ಸಾಕ್ಷಿ ಅವರನ್ನು ಮದುವೆಗೆ ಒಪ್ಪಿಸುವ ತನಕ ನಾವು ಇಲ್ಲಿಂದ ಹೋಗುವುದು ಬೇಡ ಎಂದನು. ನವ, ಏನೋ ಹೇಳ್ತಿದೀಯ? ನಾವು ಇಲ್ಲೇ ಇರಲು ಆಗುವುದಿಲ್ಲ.
ಆ ಹುಡುಗನ ಕೈಲಿ ಅಲ್ಲಿ ಅಂಗಡಿಯನ್ನು ಬಿಟ್ಟು ಬಂದಿದ್ದೇವೆ. ಆ ಹುಡುಗ ಒಬ್ಬನಿಗೆ ಮ್ಯಾನೇಜ್ ಮಾಡಲು ಆಗುವುದಿಲ್ಲ ಎಂದರು. ಈಗ ಅಂಗಡಿಯ ಯೋಚನೆಯನ್ನು ಬಿಟ್ಟು ಸಾಕ್ಷಿಯ ಬಗ್ಗೆ ಯೋಚಿಸಿ ಅಪ್ಪ. ನನ್ನಿಂದ ಒಂದು ಹುಡುಗಿಯ ಜೀವನ ಹಾಳಾಗುತ್ತಿದೆಯಲ್ಲ ಎಂದು ನಾನು ಕೊರಗದೆ ಇರುವ ದಿನವಿಲ್ಲ. ನಾನು ಸಾಕ್ಷಿಯ ಜೀವನವನ್ನು ಹೇಗೆ ಸರಿ ಮಾಡುವುದು ಎಂದು ಯೋಚಿಸದೆ ಇರುವ ಸಮಯವಿಲ್ಲ. ಪ್ರತಿದಿನ ಪ್ರತಿಕ್ಷಣ ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದೆ. ನಾನು ಮನೆಯಲ್ಲಿ ಇರುವಷ್ಟು ದಿನ ಸಾಕ್ಷಿಯ ಮಾತಿಗೆ ಕಟ್ಟುಬಿದ್ದು ಸತ್ಯ ಹೇಳದೆ ಮುಚ್ಚಿಟ್ಟೆ. ನನ್ನಿಂದ ಹಾಳಾದ ಅವರ ಜೀವನವನ್ನು ನಾನೇ ಸರಿ ಮಾಡಬೇಕು. ಅವರ ಬದುಕಿಗೆ ಒಂದು ಅರ್ಥ ಕೊಡಬೇಕು. ಅವರು ಮದುವೆಯಾಗುವುದಿಲ್ಲ ಎಂದು ಎಷ್ಟೇ ಹೇಳಿದ್ರೂ ಕೂಡ ನಾನು ಕೇಳುವುದಿಲ್ಲ. ಅಲ್ಲದೆ ಸಾಕ್ಷಿಯ ಒಳ್ಳೆಯತನಕ್ಕೆ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಸಿಕ್ಕಿದ್ದಾರೆ. ಸಾಕ್ಷಿ ಅವರನ್ನು ಮದ್ವೆ ಆದ್ರೆ ತುಂಬಾ ಖುಷಿಯಾಗಿ ಇರ್ತಾರೆ ಅಪ್ಪ ಎಂದನು. ರೇ, ನವ ಹೇಳುತ್ತಿರುವುದು ಸರಿಯಾಗಿದೆ. ನಾವು ಇವತ್ತೊಂದು ದಿನ ಇಲ್ಲಿಯೇ ಉಳಿಯೋಣ. ಸಾಕ್ಷಿಯ ಜೊತೆ ನಾಳೆ ನೀವು ಒಮ್ಮೆ ಮಾತನಾಡಿ. ಅವಳು ನಿಮ್ಮ ಮಾತು ಕೇಳ್ತಾಳೆ. ನೀವೆಂದರೆ ಅವಳಿಗೆ ಗೌರವ ಜಾಸ್ತಿ ಎಂದರು. ಮಗ ಹೆಂಡತಿ ಅಷ್ಟೆಲ್ಲ ಹೇಳಿದ ಮೇಲೂ ತಾವು ಇಲ್ಲಿಂದ ಹೊರಡಲು ಮನಸ್ಸಾಗಲಿಲ್ಲ. ಇವರ ಮಾತಿಗೆ ಸಾಕೇತ್ ಕೂಡ ಧನಿಗೂಡಿಸಿದನು. ಹೌದು ಮಾವ, ಅತ್ತೆ ಹೇಳುತ್ತಿರುವುದು ಸರಿಯಾಗಿದೆ. ಈ ವಿಷಯದ ಬಗ್ಗೆ ನಾವು ಸಾಕ್ಷಿಯ ಬಳಿ ಮಾತನಾಡುವುದಕ್ಕಿಂತ ನೀವು ಅವಳ ಜೊತೆ ಮಾತಾಡಬೇಕು. ಖಂಡಿತ ಅವಳು ನಿಮ್ಮ ಮಾತನ್ನು ತೆಗೆದು ಹಾಕುವುದಿಲ್ಲ ಎಂದನು. ಸಾಕೇತ್ ಮಾತು ಕೇಳಿ ರಾಮಚಂದ್ರರು ಕೂಡ ಅಲ್ಲಿಂದ ಹೊರಡುವ ವಿಚಾರವನ್ನು ಕೈಬಿಟ್ಟರು. ಹೇಮಾ ಮೊದಲಿನ ಹಾಗೆ ಮುಖ ಸಿಂಡರಿಸದೆ ಎಲ್ಲರಿಗೂ ಕಾಫಿ ಮಾಡಿ ಕೊಟ್ಟಳು. ತಾನು ಕೂಡ ಕಾಫಿ ಕುಡಿಯದೆ ಸಾಕ್ಷಿಯ ಕೋಣೆಯ ಕಡೆಗೆ ಕಾಫಿ ಹಿಡಿದು ಹೊರಟಳು. ಅವಳ ಕೋಣೆಯ ಬಾಗಿಲನ್ನು ಬಡೆಯುತ್ತಾ, ಸಾಕ್ಷಿ, ಕಾಫಿ ತಂದಿದ್ದೇನೆ, ಬಾಗಿಲು ತೆಗಿ ಎಂದಳು. ಅವಳ ಮಾತು ಕೇಳಿದ ಸಾಕೇತನಿಗೆ ಅಚ್ಚರಿಯಾಯಿತು. ಸಾಕ್ಷಿ ತಾನಾಗೆ ಬಂದು ಕಾಫಿ ಮಾಡಿ ಕುಡಿಯುತ್ತಿದ್ದಳು. ಹೇಮ ಕಾಫಿ ಮಾಡಿದಾಗ ನಿಂತಲ್ಲಿಯೇ ಕೋಪದಲ್ಲಿ ಕೂಗಿ ಕರೆಯುತ್ತಿದ್ದಳು. ಆದರೆ ಇಂದು ಅವಳ ಕೋಣೆಗೆ ಹೋಗುತ್ತಿರುವುದು ಅವನಲ್ಲಿ ಆಶ್ಚರ್ಯವನ್ನುಂಟು ಮಾಡಿತು. ತನ್ನ ಅತ್ತಿಗೆಯ ಧನಿ ಕೇಳಿ ಬಾಗಿಲು ತೆಗೆದವಳು ಅವಳು ತನಗಾಗಿ ಕಾಫಿ ತಂದಿರುವುದನ್ನು ನೋಡಿ ಅಚ್ಚರಿಯಾದವಳು, ಅತ್ತಿಗೆ, ನೀವ್ಯಾಕೆ ಕಾಫಿ ಮಾಡಿಕೊಂಡು ಬಂದ್ರಿ ಎಂದು ಸಹಜವಾಗಿ ಕೇಳಿದಳು. ಪರವಾಗಿಲ್ಲ, ತಗೋ ಕುಡಿ ಎಂದು ಕಾಫಿ ಲೋಟ ಮುಂದೆ ಹಿಡಿದಳು. ಸಾಕ್ಷಿ ಅಂಜಿಕೆಯಲ್ಲಿ ಅವಳು ಕೊಟ್ಟ ಕಾಫಿ ತೆಗೆದುಕೊಳ್ಳುತ್ತಿದ್ದ ಹಾಗೆ ಅವಳ ರಟ್ಟೆ ಹಿಡಿದು, ಬಾಯಿಲಿ ಕುಳಿತುಕೋ ಎಂದು ಮಂಚದ ಮೇಲೆ ಕೂರಿಸಿ ತಾನು ಕೂಡ ಸಾಕ್ಷಿಯ ಸಮೀಪ ಕುಳಿತಳು. ಸಾಕ್ಷಿ, ನಿನ್ನಷ್ಟು ತಾಳ್ಮೆ ಒಳ್ಳೆಯತನ ನನ್ನಲ್ಲಿ ಇಲ್ಲ. ಆದ್ರೂ ವಯಸ್ಸಿನಲ್ಲಿ ನಿನಗಿಂತಲೂ ದೊಡ್ಡವಳು ಎಂದು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳಿಯಬೇಡ. ನವನೀತನ ಸ್ಥಿತಿ ತಿಳಿದು ಮದುವೆಯಾದಾಗಿನಿಂದ ಅವನಿಗೋಸ್ಕರ ನೀನು ಸ್ಯಾಕ್ರಿಫೈಸ್ ಮಾಡಿರುವುದು ಸಾಕು. ಇನ್ನು ಮುಂದೆಯಾದ್ರೂ ನಿನ್ನ ಜೀವನದ ಬಗ್ಗೆ ಯೋಚಿಸು. ನವನೀತ್ ಏನು ಅಂಗವಿಕಲನಲ್ಲ ಅಥವಾ ಯಾರೂ ಇಲ್ಲದ ಅನಾಥನಲ್ಲ. ಅವನನ್ನು ನೋಡಿಕೊಳ್ಳಲು ಅವನ ತಂದೆ ತಾಯಿ ಇದ್ದಾರೆ. ಅವರ ಜೀವನಕ್ಕೆ ತೊಂದರೆ ಇಲ್ಲ. ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ. ನೀನು ಮದುವೆಯಾದ ಮೇಲೂ ಕೂಡ ಅವನನ್ನು ಆಗಾಗ ಹೋಗಿ ಮಾತನಾಡಿಸಿಕೊಂಡು ಬರಬಹುದು ಎಂದಳು. ತನ್ನ ಅತ್ತಿಗೆ ಮಾತು ಶುರು ಮಾಡುತ್ತಿದ್ದ ಹಾಗೆ ತುಟಿಯವರೆಗೂ ಬಂದ ಲೋಟ ಹಾಗೆಯೇ ನಿಂತಿತು. ಕಾಫಿ ಕುಡಿಯುವುದನ್ನು ಮರೆತು ತನ್ನ ಅತ್ತಿಗೆಯ ಮಾತುಗಳನ್ನು ಕೇಳುತ್ತಾ ಕುಳಿತಳು. ಸಾಕ್ಷಿ, ನನಗೆ ನಿನ್ನ ಮೇಲೆ ಯಾವ ದ್ವೇಷವೂ ಇಲ್ಲ. ನಿನ್ನ ಅಣ್ಣ ನನಗಿಂತಲೂ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಾರಲ್ಲ ಎನ್ನುವ ಜಲಸ್ ಅಷ್ಟೆ ಎಂದವಳು ಅವಳ ಮುಖಭಾವವನ್ನೇ ಗಮನಿಸಿ ಅವಳ ಹೆಗಲ ಮೇಲೆ ಕೈ ಇರಿಸು. ನೀನು ಮದುವೆಯಾಗದೆ ಹಾಗೆ ಇದ್ರೆ ನವನೀತ್ ನೆಮ್ಮದಿಯಾಗಿ ಇರ್ತಾನೆ ಎಂದು ತಿಳಿದಿದ್ದೀಯಾ? ನೀನು ಚೆನ್ನಾಗಿರ್ಬೇಕು ಎನ್ನುವ ಒಂದೇ ಕಾರಣಕ್ಕೆ ಇಡೀ ಕುಟುಂಬದಿಂದ ದೂರ ಇದ್ದವನು ಅವನು. ಇನ್ನು ಈಗ ನನ್ನಿಂದ ಇವಳ ಜೀವನ ಹಾಳಾಯ್ತಲ್ಲ ಎಂದು ಪ್ರತಿದಿನ ಕೊರಗುತ್ತಾನೆ. ಆಗ ಅವನಿಗೆ ನೆಮ್ಮದಿ ಎಲ್ಲಿಂದ ಬರ್ಬೇಕು ಹೇಳು? ನವನೀತ್ ನೆಮ್ಮದಿಯಾಗಿ ಈ ಸಮಾಜದಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ನೀನು ಮದುವೆ ಆಗ್ಬೇಕು. ಆಗ ಮಾತ್ರ ಅವನ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಜನರ ಬಾಯಿಗೆ ಆಹಾರವಾಗುತ್ತೀಯೋ ಇಲ್ಲ ಮದುವೆಯಾಗಿ ನವನೀತನ ಮನಸ್ಸಿಗೆ ನೆಮ್ಮದಿ ಕೊಡ್ತೀಯೋ ನಿನಗೆ ಬಿಟ್ಟಿದ್ದು ಎಂದವಳು ಸಾಕ್ಷಿಯ ಮುಖವನ್ನೇ ದಿಟ್ಟಿಸಿ ನೋಡಿ ತನ್ನ ಮಾತುಗಳು ಇವಳಿಗೆ ಅರ್ಥವಾದರೆ ಸಾಕು ಎಂದುಕೊಂಡು ಅಲ್ಲಿಂದ ಹೊರಟಳು. ಇಂದು ಹೇಮ ಕೋಪ ಮಾಡಿಕೊಳ್ಳದೆ ಎಲ್ಲರಿಗೂ ಒಬ್ಬಳೇ ಅಡುಗೆ ಮಾಡಿದಳು. ಲಲಿತಾ ಅವರು ನಾನು ಸಹಾಯ ಮಾಡ್ತೀನಿ ಎಂದು ಹೇಳಿದರು. ಬೇಡ, ನೀವು ಕುಳಿತಿರಿ, ನಾನೇ ಮಾಡ್ತೀನಿ ಎಂದು ಎಲ್ಲವನ್ನು ಒಬ್ಬಳೇ ಮಾಡಿದಳು. ಅಡಿಗೆ ಆದ ನಂತರ ಎಲ್ಲರನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಲು ಹೇಳಿದವಳು ತನ್ನ ಮಗಳು ದೀಪಾಳನ್ನು ಕರೆದು ಅತ್ತೆಯನ್ನು ಊಟಕ್ಕೆ ಕರೆದು ಬಾ ಎಂದು ಹೇಳಿ ಮಗಳನ್ನು ಸಾಕ್ಷಿಯ ಕೋಣೆಗೆ ಕಳುಹಿಸಿದಳು. ಮುಂದುವರಿಯುವುದು. ಧನ್ಯವಾದಗಳು.